ಶ್ರಾವಣ ಬಂತು. ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಗುಂಡಿಗಳನ್ನು ಇನ್ನೂ ಮುಚ್ಚಿಲ್ಲ. ಶ್ರಾವಣ ಬಂತೆಂದರೆ ಸಾಕು, ಆ ರಸ್ತೆಯಲ್ಲಿ ನಿತ್ಯವೂ ಜನಜಂಗುಳಿ. ಅಂದಹಾಗೆ ಇದು ದಾಂಡೇಲಿ ನಗರದ ಕುಳಗಿ ರಸ್ತೆಯ ವರದಿ. ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಆರಂಭವಾಗುವ ಕುಳಗಿ ರಸ್ತೆಯು ಹೊಂಡ ಗುಂಡಿಗಳ ಮೂಲಕವೇ ಸ್ವಾಗತವನ್ನು ಕೋರುತ್ತಿದೆ. ಎಲ್ಲೇ ರಸ್ತೆಗಿಂತ ಹೊಂಡ ಗುಂಡಿಗಳೇ ಹೆಚ್ಚಿನ ಪ್ರಮಾಣದಲ್ಲಿರುವುದು ಈ ರಸ್ತೆಯ ಪ್ರಮುಖ ವಿಶೇಷ. ಇದೇ ರಸ್ತೆಯಲ್ಲಿ ದಾಂಡೇಲಪ್ಪ ಸಹಕಾರಿ ಸಂಘ, ಟಿವಿಎಸ್ ಶೋರೂಮ್, ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ದತ್ತ ಮಂದಿರ, ಏಳು ಮಕ್ಕಳ ತಾಯಿ ದೇವಸ್ಥಾನ, ಈಶ್ವರ ದೇವಸ್ಥಾನ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಜೈ ಹನುಮಾನ್ ಮಂದಿರ ಸೇರಿದಂತೆ ವಿವಿಧ ದೇವಸ್ಥಾನಗಳು, ವನವಾಸಿ ಕಲ್ಯಾಣ ಮಂದಿರ, ಗಣೇಶ್ ಮಿಲ್, ಶ್ರೀ ಮೃತ್ಯುಂಜಯ ಮಠ, ಜಂಗಲ್ ಲಾಡ್ಜಸ್ ಹಾಗೂ ಕೋಗಿಲಬನದ ರುದ್ರಭೂಮಿಯೂ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಜನ ಸಂಚರಿಸುವ ರಸ್ತೆ ಇದಾಗಿದೆ. ಶ್ರಾವಣ ತಿಂಗಳಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನಿತ್ಯವೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಶ್ರೀ ಮೃತ್ಯುಂಜಯ ಮಠದಲ್ಲಿ ಶ್ರಾವಣ ಮಾಸದ 1 ತಿಂಗಳು ವಿಶೇಷ ಪೂಜೆ, ಪ್ರವಚನ, ಭಜನೆ ಹಾಗೂ ನಿತ್ಯ ಅನ್ನದಾಸೋಹ ನಡೆಯಲಿದ್ದು, ಪ್ರತಿದಿನ 1000ಕ್ಕೂ ಅಧಿಕ ಜನರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಭಗವಂತನನ್ನು ವಿಶೇಷವಾಗಿ ಆರಾಧಿಸುವ, ನಾಮಸ್ಮರಣೆ ಮಾಡುವ ಶ್ರಾವಣ ಮಾಸದಲ್ಲಿ ನಡೆಯುವ ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮಾತ್ರ ಹೊಂಡ ಗುಂಡಿಗಳಿರುವ ಈ ರಸ್ತೆಯನ್ನು ದಾಟಿ ಹೋಗಬೇಕಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ. ಈ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಇರುವುದರಿಂದ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುತ್ತಿರುವುದು ಈ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರಿಗೆ ಅಂಟಿಕೊಂಡಿರುವ ಒಂದು ದೊಡ್ಡ ಶಾಪವಾಗಿದೆ. ಇನ್ನೂ ಈ ರಸ್ತೆಯ ಹೊಂಡ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾಡಿ ತಿಂಗಳು 3 ಕಳೆದಿಲ್ಲ. ಆದರೆ ಊರಿಡಿ ಕ್ಯಾಕರಿಸಿ ಉಗಿಯುವಂಗೆ ಪ್ಯಾಚ್ ವರ್ಕ್ ನಡೆದಿದೆ ಎಂಬ ಮಾತು ಕೇಳಿಬರುತ್ತಿದೆ. ಇನ್ನಾದರೂ ಸಂಬಂಧಪಟ್ಟವರು ಈ ರಸ್ತೆಯ ಹೊಂಡ ಗುಂಡಿಗಳನ್ನು ಶ್ರಾವಣ ಬರುವ ಮುಂಚೆಯೇ ಮುಚ್ಚುವ ನಿಟ್ಟಿನಲ್ಲಿ ತುರ್ತು ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಮಾಧ್ಯಮದ ಮೂಲಕ ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಆಗ್ರಹಿಸಿದ್ದಾರೆ. ರೋಡ್ ನೋಡಿ, ಇದು ದಾಂಡೇಲಿಗೆ ಬರುವುದು ಎಂಟ್ರೆನ್ಸ್ ಇಂಪಾರ್ಟೆಂಟ್ ರೋಡ್. ಇದು ರೋಡ್ ನೋಡಿ, ರೋಡಿನ ಪರಿಸ್ಥಿತಿ ನೋಡಿ, ಇಲ್ಲಿಂದ ಅಲ್ಲಿ ಬ್ರಿಡ್ಜ್ ವರೆಗೆ ಎಲ್ಲ ಪೂರ ಹಾಳಾಗಿದೆ. ಇದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ಮಣ್ಣು ತಂದು ಹಾಕ್ತಾರೆ ಮತ್ತು ಅದು ಹಣೆ ಬರ ನೋಡ್ರಿ. ಇಲ್ಲಿಂದ ಅಲ್ಲಿವರೆಗೆ ನೋಡ್ರಿ ಪೂರ ಎಲ್ಲ ತಗ್ಗಿ ಬಿದ್ದಿದ್ದಾವೆ. ಮೊನ್ನೆ ಏನೋ ಹಾಕಿದ್ದಾರೆ ಮತ್ತು ಅದೇ ಹಣೆ ಬರ. ಯಾವಾಗ ಕ್ಲಿಯರ್ ಮಾಡ್ತಾರೆ ಗೊತ್ತಿಲ್ಲ. ಇದು PWD ಸಂಬಂಧ, ಬಹುಶಃ ಅದು ನಗರಸಭೆ ಸಂಬಂಧ ಗೊತ್ತಿಲ್ಲ. ಇದಕ್ಕೆ ಏನಿದೆ ಕ್ಲಿಯರ್ ಮಾಡಬೇಕಿದೆ ಮುಂಚೆ ಬೇಗ. ಯಾಕಂದರೆ ದಾಂಡೇಲಿಗೆ ಬರೋದು ಇಂಪಾರ್ಟೆಂಟ್ ಎಂಟ್ರೆನ್ಸ್ ರೋಡ್ ಇದು. ಈ ಪರಿಸ್ಥಿತಿ ಆಗಿಬಿಟ್ರೆ ನೋಡ್ರಿ ಇಲ್ಲಿ ಸ್ಕೂಲ್ ಹುಡುಗರು ಹೋಗೋದೆಲ್ಲ ಇಲ್ಲಿಂದ, ಶಾಲೆ ಮಕ್ಕಳು ಹೋಗ್ತಾರೆ ಬೆಳಗ್ಗೆ. ಆವಾಗ ಮಳೆ ಬರ್ತಾ ಇರ್ತದೆ, ಗಾಡಿಯವರು ಸ್ವಲ್ಪ ಸ್ಲೋನು ಹೋಗಂಗಿಲ್ಲ. ಮತ್ತು ಶಾಲೆ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರ ಅದಕ್ಕೆ? ರಸ್ತೆ ಉಳಿವಿಗೆಲ್ಲ ಹೋಗೋದು, ಕಾರವಾರ ಹೋಗೋದು ಇದೇ ರೋಡ್ ಸರ್. ಮತ್ತು ಇಲ್ಲಿ ಕೋಗಿಲ್ಬನ್ನ, ಈಶ್ವರ ಮಂದಿರ ಇದೆಲ್ಲ ಜನ ಓಡಾಡೋದು ಇದೇ ಮುಖ್ಯ ರಸ್ತೆ. ಇದು ಎಷ್ಟು ಹಾಳಾಗಿ ಎಷ್ಟು ಸುಮಾರು ದಿವಸ ಆಯ್ತು, ಇನ್ನೂ ಯಾರು ಸರಿ ಮಾಡ್ತಾನೆ ಇಲ್ಲ. ಈಗ ಶ್ರಾವಣ ಬರ್ತಾ ಇದೆ. ಮತ್ತು ಈಶ್ವರ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಎಲ್ಲ ಇಲ್ಲೇ ಇರೋದು. ದಾಂಡೇಲಿಗೆ ಮೇನ್ ಅಂದ್ರೆ ಇಲ್ಲಿ ಶವ ಸಂಸ್ಕಾರಕ್ಕೆ ಹೋಗೋದು ಮೇನ್ ಇದೇ ರೋಡ್ ಸರ್. ಮಠದಲ್ಲಿ ಮೃತ್ಯುಂಜಯ ಮಠದಲ್ಲಿ 1 ತಿಂಗಳ ಇದು ಇರ್ತದೆ ಸರ್, ಅನ್ನ ಸಂತರ್ಪಣೆ ಎಲ್ಲ ಇರ್ತದೆ. ಅದಕ್ಕೆಲ್ಲ ಹೋಗ್ಲಿಕ್ಕೆ ಇದೇ ಮೇನ್ ರಸ್ತೆಗೆ ಹೋಗ್ಬೇಕಾಗ್ತದೆ. ಯಾರು ಇದಕ್ಕೆ ನೋಡ್ತಾನೆ ಇಲ್ಲ ಸರ್. ಸೊ ಇದು ನೀವು ದಯವಿಟ್ಟು ಇದಕ್ಕೆ ಸ್ವಲ್ಪ ಸಂಬಂಧಿತ ಅಧಿಕಾರಿಗಳಿಗೆ ಹೇಳಿ ಏನಾದ್ರು ಒಂದು ವ್ಯವಸ್ಥೆ ಮಾಡುವಂಗೆ ಮಾಡಿ ಸರ್. ಅಜಿಲೇಶ್, ಸರ್ ಹಬೀಬುಲ್ಲಾ, ಸರ್